welcome back to our YouTube channel. ಏನಪ್ಪ ವಿಡಿಯೋ ಮಾಡೋಕ್ಕೆ ಕಾರಣ ಅಂದರೆ ನಾನು ಇನ್ಸ್ಟಾಗ್ರಾಮಲ್ಲಿ ಒಂದು ಪೋಸ್ಟ್ ಮಾಡಿದ್ದೆ, ಬನ್ನೂರು ಅಥವಾ ಸೋಮನಾಥಪುರನ ಅಂತ. ಆಲ್ಮೋಸ್ಟ್ ಎಲ್ಲ ಬನ್ನೂರು ಅಂತ ಓಟ್ ಹಾಕಿದ್ರು. ಅದನ್ನು ಕೂಡ ಶೇರ್ ಮಾಡ್ತೀನಿ ಎಷ್ಟು ಜನ ಓಟ್ ಹಾಕಿದ್ರು ಅಂತ. ಸೊ ಅದಕ್ಕೆ ಇವತ್ತು ಹೆಂಗಿದ್ರು ಬನ್ನೂರಿಗೆ ಹೋಗ್ತಾ ಇದ್ದೆ, ಹಂಗೆ ವಿಡಿಯೋ ಮಾಡ್ಕೊಂಡು ಬರೋಣ ಅಂತ ಹೊರಡಬೇಕು. ನಮ್ಮೂರಿಂದ 10 ಮಿನಿಟ್ಸ್ ಅಷ್ಟೇ. ಸೊ ಹೊರಡಿ ಮತ್ತೆ ವಾಪಸ್ ಸಿಗ್ತೀನಿ. ಅಲ್ಲಿ ದೇವಸ್ಥಾನದ ಹತ್ರ ಸಿಗ್ತೀನಿ. ಕೋದಂಡರಾಮ ದೇವಸ್ಥಾನ ನಿಮ್ಮೆಲ್ಲರಿಗೂ ಗೊತ್ತು. ಅಲ್ಲಿ ತುಂಬ ವಿಶೇಷತೆಗಳಿದೆ, ಮತ್ತು ಅಲ್ಲಿರೋ ವಿಶೇಷತೆಗಳನ್ನ ನಿಮಗೆ ತಿಳಿಸ್ಕೊಡ್ಬೇಕು. ಮತ್ತು ಯಾವಾಗ ಕಟ್ಟಿದ್ದು ಏನು ಎತ್ತ ಅನ್ನೋದು ನಿಮ್ಗೆ ತೋರಿಸ್ಕೊಡ್ತೀನಿ. ಸೊ ಬನ್ನಿ ನಮ್ಮ ಬನ್ನೂರ ಬಗ್ಗೆ ಸ್ವಲ್ಪ ತಿಳ್ಕೊಳ್ಳಿ. ಹರಿ ಓಂ ಗಣಾನಾನ್ತ್ವಾಂ ಗಣಪತಿಗಂ ಹವಾಮಹೇ ಕವಿಂ ಕವೀನಾಮಪವಶ್ರವಸ್ತಮಂ ಜ್ಯೇಷ್ಠರಾಜಂ ಬ್ರಹ್ಮಣಸ್ಪತ ಆನಶೃಣ್ವನ್ನೋತಿಭಿಸ್ಸೇದಸಾದನಂ ಭಾಗಣಪತಿಯೇ ನಮಃ. ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇಧಸೆ ರಘುನಾಥಾಯ ನಾಥಾಯ ಸೀತಾಯ ಪತಯೇ ನಮಃ. ವೀಕ್ಷಕರೇ, ದೂರದರ್ಶನ ವೀಕ್ಷಕರಿಗೂ ನಮಸ್ಕಾರ. ನಾನು ಈ ದೇವಸ್ಥಾನದ ಪ್ರಧಾನ ಅರ್ಚಕ. ನನ್ನ ಹೆಸರು ಕೃಷ್ಣಸ್ವಾಮಿ ಅಂತ. ಇದು ಬನ್ನೂರು ಬಹಳ ಇತಿಹಾಸವಾಗಿರ್ತಕ್ಕಂಥ ಇದು. ಮತ್ತು ಇಲ್ಲಿ ಕೋದಂಡರಾಮಸ್ವಾಮಿ ದೇವಸ್ಥಾನ ಬಹಳ ಪ್ರಧಾನವಾಗಿ ಕೋದಂಡರಾಮಸ್ವಾಮಿ ದೇವಸ್ಥಾನ ಇದೆ. ಈ ದೇವಸ್ಥಾನದ ಹಿನ್ನೆಲೆ ಏನಿದೆ ಅಂತ ಮೊದಲು ನಿಮಗೆಲ್ಲ ಹೇಳ್ತೀನಿ. ಇಲ್ಲಿ ಇದು ಮುಖ್ಯವಾಗಿ ಬನ್ನೂರು ಇದು ಹಸಿ ಭತ್ತ ಬಿಸಿಬೆಲ್ಲ ಅಂತ. ಯಾಕೆಂದರೆ ಯಾವ ಕಾಲದಲ್ಲೂ ಹಸಿ ಭತ್ತ ಸಿಕ್ಕತ್ತೆ ಮತ್ತು ಬಿಸಿಬೆಲ್ಲ ಸಿಕ್ಕತ್ತೆ ಅನ್ನೋದಕ್ಕೆ ಹಸಿ ಭತ್ತ ಬಿಸಿಬೆಲ್ಲ ಅಂತಕ್ಕಂಥದ್ದು ನಮ್ಮ ಬನ್ನೂರಿಗೆ ಪ್ರತೀತಿಯಾಗಿರ್ತಕ್ಕಂಥ ಬಹಳ ಹೆಸರುವಾಸಿಯಾಗಿರ್ತಕ್ಕಂಥ ಒಂದು ಹೆಸರು. ವಿಜಯನಗರ ಸಾಮ್ರಾಜ್ಯದಲ್ಲಿ ಶ್ರೀ ಕೃಷ್ಣದೇವರಾಯರ ರಾಜಗುರುವಾದಂಥ ಶ್ರೀ ವ್ಯಾಸರಾಯರು ಹುಟ್ಟಿದಂಥ ಸ್ಥಳ ಇದು ಬನ್ನೂರು. ಕಾವೇರಿ ನದಿ ತೀರದಲ್ಲಿರುವ ಬನ್ನೂರು ಕೃಷಿ ಪ್ರಧಾನವಾದ ಊರಾಗಿದ್ದು ಸದಾ ಹಸಿರಿನಿಂದ ಕೂಡಿರುತ್ತದೆ. ಬನ್ನೂರಿನ ಮುಖ್ಯ ಬೆಳೆಗಳು ಅಕ್ಕಿ ಮತ್ತು ಕಬ್ಬು ಆದ ಕಾರಣ ಈ ಊರನ್ನು ಹಸಿ ಭತ್ತ ಬಿಸಿ ಬೆಲ್ಲದ ತವರು ಎಂದು ಕರೆಯಲಾಗುತ್ತದೆ. ಬನ್ನೂರು ಐತಿಹಾಸಿಕವಾಗಿ, ಸಾಂಸ್ಕೃತಿಕವಾಗಿ, ರಾಜಕೀಯವಾಗಿ, ಆರ್ಥಿಕವಾಗಿ ಸೃಜನಶೀಲ ಸಜ್ಜನರು, ಸರಳ ವ್ಯಕ್ತಿಗಳು ಜಾತ್ಯತೀತವಾಗಿ ಸಹಬಾಳ್ವೆಯಿಂದ ಜೀವನ ನಡೆಸುತ್ತಿರುವ ಊರು. 8ನೇ ಶತಮಾನದಲ್ಲಿ ಉಲ್ಲೇಖಿತವಾಗಿರುವ ಗ್ರಂಥಗಳಲ್ಲಿ ಈ ಪ್ರದೇಶಕ್ಕೆ ರತ್ನಗಿರಿ, ಮಯೂರ, ವಹನೀಪುರ ಎಂದು ಕರೆಯುತ್ತಿದ್ದರೆಂದು ತಿಳಿದುಬರುತ್ತದೆ. ಪದಶಃ ಅರ್ಥದಂತೆ ತಿಳಿಯುವುದಾದರೆ ವಹನ್ನೀಪುರ ಎಂದರೆ ಚಿನ್ನದ ಊರು ಎಂದು ಅರ್ಥ ಇದೆ. ಅದೇ ಮುಂದೆ ಹೊನ್ನೂರಾಗಿ ನಂತರ ಬನ್ನೂರಾಗಿ ಬದಲಾಗಿರಬಹುದು ಅಂತ ಹೇಳಲಾಗುತ್ತೆ. ಇದಲ್ಲದೆ ವಹನ್ನಿ ಅಂದರೆ ಬನ್ನಿ ಮರ ಅಂತ ಕೂಡ ಅರ್ಥ ಇದೆ. ಇಂತಹ ಬನ್ನಿ ಮರಗಳು ಇದ್ದಂಥ ಊರು ಬನ್ನೂರು ಅಂತ ಹೇಳಲಾಗುತ್ತೆ. ಬನ್ನಿ ಊರು ಕಾಲಕ್ರಮೇಣ ಬನ್ನೂರಾಗಿರಬಹುದು ಅಂತ ಕೂಡ ಹೇಳಲಾಗುತ್ತೆ. ಒಟ್ಟಾರೆ ವಹನೀಪುರ ಎಂದು ಕರೆಯಲ್ಪಟ್ಟಂತ ಊರು ಬನ್ನೂರಾಗಿ ಸುಮಾರು 300 ವರ್ಷಗಳು ಕಳೆದಿದೆ. ಟಿ ನರಸೀಪುರ ತಾಲೂಕಿನ ಎಲ್ಲಾ ಹೋಬಳಿಗಿಂತ ಬನ್ನೂರು ಹೋಬಳಿ ದೊಡ್ಡದಾಗಿದ್ದು ಪೌರಾಣಿಕ ಹಿನ್ನೆಲೆ ಹೊಂದಿದ ತವರೂರಾಗಿದೆ. ಬನ್ನೂರಿನ ಶ್ರೀ ಕೋದಂಡರಾಮಸ್ವಾಮಿ ದೇವಾಲಯವು ತುಂಬಾ ಐತಿಹಾಸಿಕ ಹಿನ್ನೆಲೆಯನ್ನು ಹೊಂದಿದ್ದು ತನ್ನದೇ ಆದಂಥ ದೈವಶಕ್ತಿಯನ್ನು ಹೊಂದಿರುವ ಮೂಲ ಸ್ಥಾನವಾಗಿದೆ ಅಂತ ಹೇಳಲಾಗುತ್ತದೆ. ಇಲ್ಲಿನ ಶಾಸನಗಳಿಂದ ತಿಳಿದು ಬರುವಂತೆ 8ನೇ ಶತಮಾನದಲ್ಲಿ ತಲಕಾಡಿನ ಗಂಗರಾಜರು ಇದನ್ನು ಕಟ್ಟಿಸಿರುತ್ತಾರೆ. ನಂತರ 10ನೇ ಶತಮಾನದಲ್ಲಿ ಆಳಿದಂತ ಚೋಳರಾಜರು ಇದನ್ನು ಅಭಿವೃದ್ಧಿಪಡಿಸಿದರು. ನಾನು ಬನ್ನೂರು ನಾರಾಯಣ್ ಅಂತೇಳಿ ಕೃಷಿಕ ಮತ್ತು ಪ್ರಗತಿಪರ ರೈತಪರ ಹೋರಾಟವನ್ನು ಮಾಡ್ತಾ ಇದ್ದೀನಿ. ನನಗೆ ಗೊತ್ತಿರುವಷ್ಟನ್ನು ನಾನು ಹೇಳಲಿಕ್ಕೆ ಬಯಸ್ತೇನೆ. ಬನ್ನೂರಿನ ನಾಗರಿಕರ ಪರವಾಗಿ ಯೂಟ್ಯೂಬ್ ಚಾನೆಲ್ನ ಎಲ್ಲ ವೀಕ್ಷಕರನ್ನ ಸ್ವಾಗತವನ್ನು ಬಯಸ್ತೇನೆ. ಈ ಊರಿನಲ್ಲಿ ರಾಜ ಮಹಾರಾಜರು ಆಳಿ ಹೋದಂಥ ಒಂದು ಇತಿಹಾಸ ಇದ್ದು ಇಲ್ಲಿ ಇರ್ತಕ್ಕಂಥ ದೇವಸ್ಥಾನಗಳಿಗೆ ಅದರದೇ ಆದಂಥ ಪುರಾತನ ಕಾಲದ ಇತಿಹಾಸವಿದ್ದು ಅದರಲ್ಲಿ ಒಂದು ದೇವಸ್ಥಾನವಾದಂಥ ಕೋದಂಡರಾಮಸ್ವಾಮಿ ದೇವಸ್ಥಾನ ಅಂತೇಳಿ ಇದು ಮುಖ್ಯ ದ್ವಾರದಲ್ಲಿ ಬಸ್ ಸ್ಟ್ಯಾಂಡ್ ಪಕ್ಕದಲ್ಲಿ ಇರ್ತಕ್ಕಂಥ ದೇವಸ್ಥಾನ. ಈ ದೇವಸ್ಥಾನದ ವಿಶೇಷತೆಗಳು ಏನು ಅಂದರೆ ರಾಮನ ಪಟ್ಟಾಭಿಷೇಕನೂ ಕೂಡ ಇಲ್ಲಿ ಆಗ್ತದೆ. ಏಪ್ರಿಲ್ ತಿಂಗಳುಗಳಲ್ಲಿ ಅದರದೇ ಆದಂಥ ಜಾತ್ರೆ ಮಹೋತ್ಸವಗಳು ನಡೀತವೆ. ಮತ್ತು ತೇರು ಕೂಡ ಈ ದೇವಸ್ಥಾನಕ್ಕೆ ಸಂಬಂಧಪಟ್ಟಂಗೆ ಒಂದು ತೇರು ಕೂಡ ಇದೆ. ಈ ತೇರಿನ ವಿಶೇಷತೆ ಏನು ಅಂದರೆ ಇದು ಏಪ್ರಿಲ್ ತಿಂಗಳಿನಲ್ಲಿ ರಾಮದೇವರನ್ನ ತೇರಿನ ಉತ್ಸವವನ್ನು ರಾಜಬೀದಿಗಳಲ್ಲಿ ಮಾಡ್ತೀವಿ. ಎರಡನೇದಾಗಿ ಫೆಬ್ರವರಿ ಅಥವಾ ಮಾರ್ಚಿ ತಿಂಗಳಿನಲ್ಲಿ ನಮ್ಮ ಯಾಮದ್ರಮ್ಮ ಜಾತ್ರೆ ಅಂತೇಳಿ 16,000 ಜನರು ಸೇರುವಂಥ ಒಂದು ಜಾತ್ರೆ. ಈ ಜಾತ್ರೆಯ ವಿಶೇಷತೆ ಏನು ಅಂದರೆ ಜಾತ್ಯತೀತ ಜಾತ್ರೆ. ಎಲ್ಲ ಜಾತಿಗಳ ಜನಾಂಗದವರು ಸೇರಿ
ಮಾಡ್ತಕ್ಕಂಥ ಒಂದು ಜಾತ್ರೆಯ ವಿಶೇಷತೆ ಇದು. ಎಲ್ಲ ಜನಾಂಗದವ್ರಿಗೂ ಪ್ರಮುಖ ಒಂದು ಉತ್ಸವ ಮೂರ್ತಿಯನ್ನು ಕೊಟ್ಟು ಯಾಮಧರ್ಮ ಜಾತ್ರೆಯನ್ನು ಮಾಡ್ತೇವೆ. ಅದರಲ್ಲೇ ಪಕ್ಕದಲ್ಲಿರ್ತಕ್ಕಂಥ ಒಂದು ಕೋದಂಡರಾಮಸ್ವಾಮಿ ದೇವಸ್ಥಾನ. ಈ ದೇವಸ್ಥಾನ ರಾಜ ಮಹಾರಾಜರ ಕಾಲದ ಹಿಂದಿನ ಕಾಲದಲ್ಲಿ ರಾಮಾನುಜಾಚಾರ್ಯರು ಇದ್ದಂಥ ಕಾಲದಲ್ಲೇ ನಿರ್ಮಾಣವಾಗಿರ್ತಕ್ಕಂಥದ್ದು. ಅನಂತರ ಕಾಲದಲ್ಲಿ ಚೋಳರು ಇದನ್ನು ಅಭಿವೃದ್ಧಿಪಡಿಸಿ ಮುಂದುವರಿಸಿ ರಾಜ ಮಹಾರಾಜರ ಕಾಲದಿಂದನೂ ಮುಂದುವರಿಸಿ ಪೂಜೆ ಮಾಡ್ಕೊಂಡು ಬಂದಂಥ ಇತಿಹಾಸ ಇರ್ತಕ್ಕಂಥ ದೇವಸ್ಥಾನ. ಈ ದೇವಸ್ಥಾನದಲ್ಲಿ ವಿಶೇಷತೆ ಏನಪ್ಪ ಅಂದರೆ, ನಮ್ಮಲ್ಲಿ ಮದುವೆ ಆದಂಥವರು ಪೂರ್ವ ಕಾಲದಲ್ಲಿ ಗಂಡು ಹೆಣ್ಣನ್ನ ಇಲ್ಲಿ ಬಂದು ಪೂಜೆ ಮನೋಭಾವದಿಂದ ಪೂಜಿಸಿ ಅನಂತರದಲ್ಲಿ ಮನೆಗೆ ಹೊಸ್ಲು ತುಂಬಿಸ್ಕೊತಿದ್ದಂಥ ಒಂದು ಕಾಲ. ಜೊತೆಗೆ ಯಾರು ತೀರೋದ್ರೂ ಸಹ ಇಲ್ಲಿ ಅವರ ಉತ್ತರ ಕ್ರಿಯಾದಿಯನ್ನು ಮಾಡಬೇಕಾದ್ರೆ ಇಲ್ಲಿ ದೇವಸ್ಥಾನಕ್ಕೆ ಗುರುಗಳನ್ನ ಭೇಟಿ ಮಾಡಿ ಅಲ್ಲಿ ಶಾಸ್ತ್ರವನ್ನು ಕೇಳಿ ಆ ಕಾಲವನ್ನು ನಿರ್ಮಾಣ ಮಾಡಿ ಉತ್ತರ ಕ್ರಿಯಾದಿ ಅಂತ ಮಾಡ್ತಾರೆ. ಮತ್ತು ಮಕ್ಕಳು ಜನನವಾದರೂ ಸಹ ವಧುವರರಿಗೆ ಆ ಮಕ್ಕಳು ಜನನವಾದಂಥ ಸಂದರ್ಭದಲ್ಲಿ ಕೂಡ ಗುರುಗಳನ್ನ ಭೇಟಿ ಮಾಡಿ ಆ ಶಾಸ್ತ್ರೋತ್ತರವಾಗಿ ಅವರ ನಾಮಕರಣವನ್ನು ಮಾಡಲಿಕ್ಕೆ ಅನುವು ಮಾಡಿಕೊಡ್ತಾರೆ. ಗುರುಗಳು ಏನು ಹೇಳ್ತಾರೆ ಅದನ್ನು ಈ ಭಾಗದ ಜನರು, ನಾಗರಿಕರು, ಭಕ್ತಾದಿಗಳು ಕೇಳಿ ಪೂಜ್ಯ ಮನೋಭಾವದಿಂದ ಇಲ್ಲಿ ಪೂಜಿಸುವಂಥ ಒಂದು ಇತಿಹಾಸ ಇರತಕ್ಕಂಥ ದೇವಸ್ಥಾನ. ನೋಡಿ, ಇದು ದೀಪಸ್ತಂಭ ಅಂತ ಹೇಳ್ತಾರೆ. ಧ್ವಜಸ್ತಂಭ ಅಲ್ಲ, ದೀಪಸ್ತಂಭ ಅಂದರೆ ಗರುಡಗಂಬ ಅಂತ ಹೇಳ್ತಾರೆ. ಗರುಡಗಂಬ ದೀಪಸ್ತಂಭ ಅಂತ ಹೇಳ್ತಾರೆ. ಇದು ರಾಮದೇವತೆ ಹೇಮಾದ್ರಮ್ಮನ ದೇವಸ್ಥಾನ. ಇದು ವರ್ಷದಲ್ಲಿ ಒಂದು 10 ದಿನ ಮಾತ್ರ ದೇವಸ್ಥಾನದ ಬಾಗಿಲು ತೆಗಿತಾರೆ. ದೇವಸ್ಥಾನದ ವಿಗ್ರಹ ಹೊರಗಡೆ ಇರುತ್ತೆ, ಚಿನ್ನದ ವಿಗ್ರಹ ಆಗಿರೋದ್ರಿಂದ ಜಾತ್ರೆ ಟೈಮ್ ಮಾತ್ರ ತಂದು ಅದನ್ನು ಪೂಜಿಸ್ತಾರೆ. ಜಾತ್ರೆ ಆದಮೇಲೆ ತಗೊಂಡು ತಿರ್ಗಿ ಟ್ರೆಷರಿ ಇಟ್ಬಿಡ್ತಾರೆ. ಇದು ಮುಖ್ಯ. ಇದು ದೇವಸ್ಥಾನ ಹೇಮಾದ್ರಮ್ಮನ ದೇವಸ್ಥಾನ. ಇದು ನೋಡಿ, ಇದು ರಾಜಗೋಪುರ ಹೊಸದಾಗಿ ಈಗ ಸುಮಾರು 4 ವರ್ಷದ ಹಿಂದೆ ರಾಜಗೋಪುರ ಆಗಿರ್ತಕ್ಕಂಥದ್ದು. ಮೊದಲು ರಾಜಗೋಪುರ ಇರಲಿಲ್ಲ, ಈಗ 4 ವರ್ಷದ ಹಿಂದೆ ಹೊಸದಾಗಿ ರಾಜಗೋಪುರವನ್ನು ಮಾಡಿದೆ. ಇದು ರಥೋತ್ಸವ ಆಗುತ್ತೆ. ಇಲ್ಲಿ 2 ರಥೋತ್ಸವ ಆಗುತ್ತೆ. ಒಂದು ಹೇಮಾದ್ರಮ್ಮನ ರಥೋತ್ಸವ ಆಗುತ್ತೆ, ಮತ್ತು ಇನ್ನೊಂದು ರಾಮನವಮಿ ಸಂದರ್ಭದಲ್ಲಿ ರಾಮನವಮಿ 8 ದಿನಕ್ಕೆ ಇಲ್ಲಿ ಸ್ವಾತಿ ನಕ್ಷತ್ರ ಬರ್ತಕ್ಕಂಥ ದಿವಸದಲ್ಲಿ ಪ್ರತಿ ವರ್ಷವೂ ರಥೋತ್ಸವ ಆಗುತ್ತೆ. ಹೊರಾವರಣದಲ್ಲಿ ಒಂದು ಅಯೋಧ್ಯೆ ರಾಮನ ವಿಗ್ರಹ ಇದೆ. ದೇವಸ್ಥಾನದ ಹೊರಾವರಣದಲ್ಲಿ ಇದು ಇಲ್ಲಿ ಅಯೋಧ್ಯೆ ರಾಮನ ಒಂದು ಚಿತ್ರ ಮಾಡಿದೆ. ಮಂಟಪದಲ್ಲಿ ಎಂಟ್ರೆನ್ಸ್ನಲ್ಲೇ ಇಲ್ಲಿ ಗಣಪತಿನ ಪ್ರತಿಷ್ಠಾಪನೆ ಮಾಡಿ ಗಣಪತಿ ವಿಗ್ರಹ ಇಟ್ಟಿದೆ. ಎಂಟ್ರೆನ್ಸ್ನಲ್ಲೇ ದೇವಸ್ಥಾನಕ್ಕೆ ಪ್ರವೇಶ ಮಾಡುವಾಗಲೇ ಮಾಡಿ. ಇದು ಧ್ವಜಸ್ತಂಭ ಅಂತ ಅಂದ್ಬಿಟ್ಟು ಇದಕ್ಕೆ ನಾವು ಈ ದೇವಸ್ಥಾನದಲ್ಲಿ ರಥೋತ್ಸವದ ಟೈಮಲ್ಲಿ ಧ್ವಜಪಟವನ್ನು ಕಟ್ತೀವಿ. ಇದು ಮುಖ್ಯವಾಗಿ ಇದಕ್ಕೆ ಧ್ವಜಸ್ತಂಭ ಅಂತ ಹೇಳ್ತಾರೆ. ಇದು ದ್ವಾರಪಾಲಕರು ಅಂತ ಹೇಳ್ತಾರೆ. ಜಯ ವಿಜಯರು ಪ್ರತಿ ದೇವಸ್ಥಾನದ ವಿಷ್ಣು ದೇವಸ್ಥಾನದಲ್ಲಿ ಈ ದ್ವಾರಪಾಲಕರು ಇದೇ ಇರ್ತಾರೆ. ಎಂಟ್ರೆನ್ಸ್ನಲ್ಲಿ ಇದಕ್ಕೆ ದ್ವಾರಪಾಲಕರು ಅಂತ ಹೇಳ್ತಾರೆ. ಜಯ ವಿಜಯ ಅಂತ ಹೇಳ್ತಾರೆ. ಜಯ ವಿಜಯರು ಈ ದೇವಸ್ಥಾನ ಮುಖ್ಯವಾಗಿ ಇವರು ದೇವಸ್ಥಾನಕ್ಕೆ ಎಂಟ್ರೆನ್ಸ್ನಲ್ಲಿ ಈ ಜಯ ವಿಜಯರು ದ್ವಾರಪಾಲಕರ ಒಂದು ಪ್ರತಿಮೆ ಸ್ಥಾಪನೆ ಮಾಡಿದೆ. ಇದು ನೋಡಿ, ಇದು ಮಹಾಗಣಪತಿ ಇರ್ತಕ್ಕಂಥದ್ದು. ಇಲ್ಲಿ ಗಣಪತಿ ಇದೆ. ಇಲ್ಲಿ ಮುಖ್ಯವಾಗಿ ಇಲ್ಲಿ ಪ್ರಾಣದೇವರು ಅಂದರೆ ಆಂಜನೇಯ ಇದ್ದಾರೆ. ಆಂಜನೇಯ ಸ್ವಾಮಿ ವ್ಯಾಸರಾಯರು ಪ್ರತಿಷ್ಠಾಪನೆ ಮಾಡಿರ್ತಕ್ಕಂಥ ಅವರದ ಅಮೃತ ಹಸ್ತದಿಂದ ಪ್ರತಿಷ್ಠಾಪನೆ ಮಾಡಿರ್ತಕ್ಕಂಥ ಇದು ವ್ಯಾಸರಾಯರು ಪ್ರಾಣದೇವರು ಮುಖ್ಯವಾಗಿದೆ. ಇದು ಬನ್ನೂರಿನಲ್ಲಿ ಏನಪ್ಪ ಅಂದರೆ ಮುಖ್ಯವಾಗಿ ವ್ಯಾಸರಾಯ ಹುಟ್ಟಿದ ಸ್ಥಳದಲ್ಲಿ ಮೊಟ್ಟಮೊದಲನೇದಾಗಿ ಜನ್ಮಭೂಮಿ ಆಂಜನೇಯ ಅಂತ ಅವರ ಹುಟ್ಟಿದ ಸ್ಥಳದಲ್ಲಿ ಜನ್ಮಭೂಮಿ ಆಂಜನೇಯ ಅಂತ ಮಾಡ್ತಿದ್ದೇವೆ. ಇದು ಈ ಬನ್ನೂರಿನಲ್ಲಿ ಇದು ಒಟ್ಟು ವ್ಯಾಸರಾಯರು 747 ಆಂಜನೇಯನ ಥ್ರೂಔಟ್ ಇಂಡಿಯಾ ಅವರು ತಮ್ಮ ಅಮೃತ ಪ್ರತಿಷ್ಠಾಪನೆ ಆಗ್ತಾರೆ. ಇದು 2ನೇ ಆಂಜನೇಯ. ಇದು ವೇಣುಗೋಪಾಲ ಸ್ವಾಮಿ ಅಂತ ಕೃಷ್ಣನ ವಿಗ್ರಹ. ಇದು ಇಲ್ಲಿ ನೋಡಿ, ಇಲ್ಲಿ ಬನ್ನಿ. ಇದು ದಶಾವತಾರ: ಮತ್ಸ್ಯ, ಕೂರ್ಮ, ವರಾಹ, ನರಸಿಂಹ, ವಾಮನ, ಪರಶುರಾಮ, ಶ್ರೀರಾಮ, ಕೃಷ್ಣ, ಬಲರಾಮ ಮತ್ತು ಕಲ್ಕಿ ಅವತಾರ ಇರ್ತಕ್ಕಂಥದ್ದು. ಇದು ಆಳ್ವಾರ್ ಅಂತ ಹೇಳ್ತಾರೆ. ಇವರು ನಮ್ಮ ಆಳ್ವಾರ್ ಅಂತಕ್ಕಂಥವ್ರು ನಮ್ಮ ಅಂದರೆ ನಮ್ಮ ರಾಮಾನುಜಾಚಾರ್ಯನ ಹೆಸರನ್ನ ಕೇಳಿದ್ದೀರಾ? ರಾಮಾನುಜಾಚಾರ್ಯ ಹಿಂದಿನ ತಲೆಮಾರಿನವರು ಈ ರಾಮಾಳ್ವಾರರು. ಇದು ಮುಖ್ಯವಾಗಿ ರಾಮಾನುಜಾಚಾರ್ಯರ ವಿಗ್ರಹ. ರಾಮಾನುಜಾಚಾರ್ಯ ವಿಗ್ರಹ. ಇದು ವೇದಾಂತ ದೇಶಿಕರ ಅಂತಕ್ಕಂಥ ವಿಗ್ರಹ. ವಿಗ್ರಹ ಇದು. ಇಲ್ಲಿ ಬನ್ನಿ, ಬನ್ನಿ ತಗೊಳ್ಳಿ. ಇದು ಪ್ರಧಾನ ದೇವತೆ ಕೋದಂಡರಾಮ. ಈ ಕಡೆ ಸೀತಾರಾಮನವರು, ಈ ಕಡೆ ಲಕ್ಷ್ಮಣ ಸ್ವಾಮಿ, ಕೆಳಗಡೆ ಆಂಜನೇಯ ಇದ್ದಾರೆ, ಕೆಳಗಡೆ ಗರುಡ ಇದ್ದಾರೆ. ಇದು ಗರುಡ. ಇಲ್ಲಿ ಕಡೆ
ಪ್ರತಿಷ್ಠಾಪನೆ ರಾಮಾನುಜಾಚಾರ್ಯ ಪಂಡಿತ ರಾಮಾನುಜಾಚಾರ್ಯ ಮಾಡಿರೋದ ಇದು ವ್ಯಾಸರಾಯ ವ್ಯಾಸರಾಯರು. 500ನೇ ಶತಮಾನ 15ನೇ ಶತಮಾನ. ಜನಾರ್ದನ ಕೋದಂಡರಾಮ ಅಂತ ಹೇಳ್ತಾರೆ. ಮೊದಲು ಕೇಶವ ಸ್ವಾಮಿ ಅಂತ ಇದ್ರು ಅಂತ ಹೇಳ್ತಾರೆ ಇಲ್ಲಿ. ಅದು ಸರಿಯಾಗಿ ನಮಗೆ ಅದರ ವಿಚಾರ ಕರೆಕ್ಟ್ ಗೊತ್ತಿಲ್ಲ. ಆದರೆ ಇದು ಕೇಶವ ಸ್ವಾಮಿ ಇರ್ತಕ್ಕಂಥದ್ದು ಏನಾಗಿತ್ತು ಗೊತ್ತಾ, ವಿಗ್ರಹ ಶಿಥಿಲವಾಗಿತ್ತೋ ಏನೋ ಗೊತ್ತೋ ಅದನ್ನು ತೆಗೆದುಬಿಟ್ಟು ಅದನ್ನು ಅದೇ ಸ್ಥಳದಲ್ಲಿ ವ್ಯಾಸರಾಯ ತಮ್ಮ ಅಮೃತ ಹಸ್ತದಿಂದ ಇಲ್ಲಿ ಕೋದಂಡರಾಮನ ಪ್ರತಿಷ್ಠಾಪನೆ ಮಾಡಿರ್ತಕ್ಕಂಥ ಪ್ರತೀತಿ ಇದೆ. ಇದು ಮೆರವಣಿಗೆ ಉತ್ಸವಕ್ಕೆ ಹೋಗ್ತಕ್ಕಂಥ ಉತ್ಸವ ದೇವರು ರಾಮ, ಲಕ್ಷ್ಮಣ, ಸೀತೆ, ಆಂಜನೇಯ. ಈ ರಾಮ ಮತ್ತೆ ಆಂಜನೇಯ ಇದೆಯಲ್ಲ, ಹೌದು, ಇದೆರಡು ತುಂಬಾ ಹಳೆ ವಿಗ್ರಹನೇ, ಪಂಚಲೋಕದ್ದು, ಪುರಾತನ ಕಾಲದ್ದು. ಉತ್ಸವ ಮೂರಗಿಂತ ಉತ್ಸವ ಮೂರ್ತಿನೇ ತುಂಬಾ ಹಳೆ. ಮುಂಚೆ ಅದಕ್ಕಿಂತ ಇದು ಪೂಜೆ ಮಾಡ್ತಾ ಇದ್ದಿದ್ದು ಮುಂಚೆ. ಆಗ ನಮ್ಮ ತಾತನ ಕಾಲದ ಮುತ್ತಾತನ ಕಾಲದಲ್ಲಿ ಇದೇ ಪೂಜೆ ಮಾಡ್ತಾ ಇದ್ದಿದ್ದು. ಅದು ಪ್ರತಿಷ್ಠಾಪನೆ ಆದ್ಮೇಲೆ ಇದು ಮೆರವಣಿಗೆ ಹೋಗುತ್ತೆ. ಇದು ಮತ್ತೆ ಇದು ನಿಮ್ಗೆ ಈ ಮುಖದಲ್ಲೇ ಗೊತ್ತಾಗುತ್ತೆ. ಹೌದು, ಇದೆಲ್ಲ ಪಂಚಲೋಕ, ಚಿನ್ನ ಎಲ್ಲ ಮಿಕ್ಸ್ ಆಗಿದೆ. ಈ ಮೂರ್ತಿಯ ವಿಶೇಷತೆ ಏನಂದರೆ, ಬನ್ನೂರಿನ ಸಾರ್ವಜನಿಕರೆಲ್ಲ ಸೇರಿ ಅವರ ಒಂದೊಂದು ಕುಟುಂಬದವರು ಸಹ ಬನ್ನೂರು ಇತಿಹಾಸ ಇರತಕ್ಕಂಥ ರಾಜಬೀದಿ ಅಂತಲೇ ಇದ್ದಾವೆ ಕೆಲವು. ಆ ರಾಜಬೀದಿಗಳಲ್ಲಿ ಒಂದು ಹಬ್ಬ, ಹುಣ್ಣಿಮೆ ಮತ್ತು ಶ್ರಾವಣ ಮಾಸ, ದೀಪಾವಳಿ ಇಂಥ ಸಂದರ್ಭದಲ್ಲಿ ಆ ಕುಟುಂಬದವರು ಮತ್ತು ಸಾರ್ವಜನಿಕರ ಜೊತೆ ಸೇರಿ ಆ ರಾಜಬೀದಿಗಳಲ್ಲಿ ಮಂಟಪದ ಮುಖಾಂತರ ಅದರ ಹೆಗಲ ಮೇಲೆ, ಆಗಿನ ಕಾಲದಲ್ಲಿರಲಿಲ್ಲ, ಅದರ ಹೆಗಲ ಮೇಲೆ ಗಳಗಳನ್ನು ಕಟ್ಕೊಂಡು ಒತ್ಕೊಂಡೋಗಿ ಆ ರಾಜಬೀದಿಯ ಕುಟುಂಬಗಳು ಪೂಜೆ ಮಾಡಿಸಿ ಸಾರ್ವಜನಿಕರೆಲ್ಲ ಮತ್ತೆ ತಂದು ಅದನ್ನು ದೇವಸ್ಥಾನದಲ್ಲೇ ಪ್ರತಿಷ್ಠಾಪನೆ ಮಾಡ್ತಿದ್ರು. ಆ ಸಂದರ್ಭದಲ್ಲಿ ಪ್ರತಿದಿನ ನಾವು ಮಕ್ಕಳಾಗಿದ್ದಾಗ, ನಮ್ಮ ತಂದೆಯವ್ರ ಮಕ್ಕಳಾಗಿದ್ದಾಗ ಕೂಡ ಇಲ್ಲಿ ಪ್ರಸಾದದ ವಿಶೇಷತೆ ಇರೋದ್ರಿಂದ ಪುಳಿಯೋಗರೆ ಕೊಡೋರು ಅದೊಂದು ದೊಡ್ಡ ವಿಶೇಷತೆ ಬನ್ನೂರಿನಲ್ಲಿ. ರಾಮದೇವ್ರ ದೇವಸ್ಥಾನದ ಪುಳಿಯೋಗರೆ ಅಂದರೆ ಮಕ್ಕಳಿಂದ ದೊಡ್ಡವರು ಮುತ್ಕಿ ಅಜ್ಜಿ ಇರೋವರೆಗೂ ಅದು ಒಂದು ವಿಶೇಷತೆ. ಅದನ್ನು ಹಂಚಲಿಕ್ಕೆ ಭಾಳ ಖುಷಿ ಪಡ್ತಿದ್ರು ಮತ್ತು ಅದನ್ನು ತಿನ್ನಲಿಕ್ಕೂ ಭಾಳ ಖುಷಿ ಪಡ್ತಿದ್ರು. ಪ್ರಸಾದವನ್ನು ಮನೆಗೂ ಸಹ ಸ್ವಲ್ಪ ತಗೊಂಡೋಗಿ ಹಂಚ್ಕೊಂಡು ತಿನ್ನುವಂಥ ಒಂದು ಇತಿಹಾಸ ಇರತಕ್ಕಂಥ ಇದೊಂದು ಮೂರ್ತಿ ಉತ್ಸವ. ಇದು ರಾಮಾಯಣ ಎಲ್ಲ ಪೂರ್ತ ರಾಮಾಯಣ ಇದರಲ್ಲಿದೆ. ನಮ್ಮ ಸಂಬಂಧಪಟ್ಟಿರೋರು ಮಾಡಿರ್ತಕ್ಕಂಥದ್ದು ಈ ಸ್ವರದಂತ ರಾಮಾಯಣ ಪೂರ್ತ. ಇದು ರಂಗನಾಥ ಇತ್ತೀಚೆಗೆ ಹೊಸದಾಗಿ ಪ್ರತಿಷ್ಠಾಪನೆ ಆಗಿರ್ತಕ್ಕಂಥ ದೇವರು. ಈಗ ಸುಮಾರು 8 ತಿಂಗಳ ಹಿಂದೆ ಈ ದೇವರ ಪ್ರತಿಷ್ಠಾಪನೆ ಯಾರೋ ಒಬ್ಬರು ಭಕ್ತಾದಿಗಳು ತಮ್ಮ ಬನದೇವರ ಹೆಸರಾಗಿ ಇಲ್ಲಿ ರಂಗನಾಥನ ಪ್ರತಿಷ್ಠಾಪನೆ, ಸುಧಾಗಿ ರಂಗನಾಥ ಪ್ರತಿಷ್ಠಾಪನೆ ಮಾಡಿರ್ತಕ್ಕಂಥ ರಂಗನಾಥ ಸ್ವಾಮಿ. ಇತಿಹಾಸ ಏನು ಹೇಳುತ್ತೆ ಅಂದರೆ, ಎಲ್ಲೇ ನೀರಿಲ್ಲ ಅಂದರೂ ನಮ್ಮ ಊರಿಗೆ ಬರಬೇಕಾದ್ರೆ ನೀರು ದಾಡ್ತಾನೆ ನಮ್ಮ ಊರ ಒಳಗಡೆ ಬರೋಕ್ಕಾಗಲ್ಲ ಅಂಥ ನಾಡು ಇದು. ಆ ನಾಡಿನಲ್ಲಿ ವಿಶೇಷತೆ ಏನು ಅಂದರೆ, ಯಾವುದೇ ಭಕ್ತಾದಿಗಳು ಯಾರಿಗೂ ಗೊತ್ತಿಲ್ಲದಂಗೆ ಅವರ ಅನಿಸಿದ್ದನ್ನು ದೇವಸ್ಥಾನಕ್ಕೆ ಮಾಡಬೇಕಾದ್ರೆ ಅಥವಾ ಇನ್ಯಾರಿಗೆ ಮಾಡ್ಬೇಕಾದ್ರೆ, ಪುಣ್ಯ ಕೆಲಸ ಮಾಡ್ಬೇಕಾದ್ರೆ ಯಾರಿಗೂ ಗೊತ್ತಾಗಲ್ಲ. ಅದಕ್ಕೆ ವಿಶೇಷತೆ ಏನಂದರೆ, ಈಗ ತಾನೇ ಪುರಸ್ವಾಮಿ ಅವ್ರನ್ನ ನಾನು ಕರೆದೆ ಈ ದೇವಸ್ಥಾನ ನಿರ್ಮಾಣ ಮಾಡೋದಂತ ನಿರ್ಮಿಸಿಕೊಟ್ಟಂಥವ್ರ ಭಕ್ತಾದಿನ. ಅವರು ನನಗೇನು ಬೇಡಿ ಅಂತ ಹೇಳಿದ್ರು. ಅದಕ್ಕೋಸ್ಕರ ಅವ್ರ ಪರವಾಗಿ ನಾನೇ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಇತ್ತೀಚಿನ ದಿನದಲ್ಲಿ ಇದು ನಿರ್ಮಾಣವಾದಂಥ ದೇವಸ್ಥಾನ. ಇದು ಸೇನೆಪೆತ್ತಳ್ಳಿಯ ಪುರಸ್ವಾಮಿ ಅನ್ನೋರು ಕಟ್ಟಿಸಿದಂಥ ದೇವಸ್ಥಾನ. ಇದು ನಾವೆಲ್ಲ ಬದಲು ಹೋಗ್ಬೇಕಾದ್ರೆ ಶ್ರೀರಂಗಪಟ್ಟಣಕ್ಕೆ ಹೋಗಿ ರಂಗಸ್ವಾಮಿಯ ದರ್ಶನವನ್ನು ಪಡಿಬೇಕಾಯಿತು. ಈಗ ಈ ಭಾಗದಲ್ಲಿ ನಮ್ಮ ಬನ್ನೂರು ಹೋಬಳಿಯ ಭಾಗದವರೆಲ್ಲ ನಾವು ಇಲ್ಲೇ ಈ ರಂಗಸ್ವಾಮಿಯ ದೇವಸ್ಥಾನವನ್ನು ನೋಡಿ ಪೂಜಿಸ್ಬೋದು, ಇಲ್ಲಿಯೇ ನಮ್ಮ ಒಂದು ನಮನವನ್ನು ಸಲ್ಲಿಸ್ಬೋದು. ಇದೊಂದು ವಿಶೇಷತೆ. ಇದು ವಿಶೇಷತೆ ಏನಪ್ಪ ಅಂದರೆ, ಕೃಷ್ಣಶಿಲೆಯಿಂದ ಕೆತ್ತನೆ ಮಾಡಿರ್ತಕ್ಕಂಥ ಮೂರ್ತಿ. ಇದು ಭಾಳ ಚೆನ್ನಾಗಿ ಮೂಡು ಬಂದಿದೆ. ಭಕ್ತಾದಿಗಳಿಗೆ ಆಕರ್ಷಣೆಯಾಗಿ ಒಂದು ರೀತಿಯಲ್ಲಿ ಪೂಜ್ಯ ಮನೋಭಾವ ಮೂಡುವಂಥ ಒಂದು ವಿಶೇಷತೆ ಇರೋದ್ರಿಂದ ಮತ್ತೊಂದು ಮೆರುಗು ನಮ್ಮ ಕೋದಂಡರಾಮಸ್ವಾಮಿ ದೇವಸ್ಥಾನಕ್ಕೆ ಬಂದು ಸೇರಿರ್ತಕ್ಕಂಥದ್ದು ವಿಶೇಷತೆ. ಇದು ನೋಡಿ, ದೇವಸ್ಥಾನದ ಮುಖ್ಯ ನೀರಿನ ಬಳಕೆ ಮಾಡಲಿಕ್ಕೋಸ್ಕರ ಇತಿಹಾಸ ಪೂರ್ವದಲ್ಲೇ ದೇವಸ್ಥಾನದ ತೀರ್ಥ ಪ್ರಸಾದಕ್ಕೆ ಮತ್ತು ದೇವ್ರನ್ನ ತೊಳೆಯಲಿಕ್ಕೋಸ್ಕರ ಪ್ರತಿನಿತ್ಯ ಉಪಯೋಗಿಸ್ತದಂಥ ಬಾವಿ. ಪುರಾತನ ಕಾಲದಲ್ಲೇ ಎಷ್ಟು ಬುದ್ಧಿ ಉಪಯೋಗಿಸಿ ಈ ಒಂದು ಕಾರ್ಯವನ್ನು ನೆರವೇರಿಸಿದರೆ. ಎಲ್ಲೂ ಹೊರಗಡೆ ಹೋಗಬಾರ್ದು ನೀರು ತರಲಿಕ್ಕೆ ಅಂತೇಳಿ. ಈ ವಿಶೇಷತೆ ಏನು ಅಂದರೆ, ಯಾವುದೇ ಬರಗಾಲದಲ್ಲೂ ಸಹ ಇಲ್ಲಿ ನೀರು ಬತ್ತು ಹೋಗಿರುವ ಇತಿಹಾಸವೇ ಇಲ್ಲ. ಎನಿ ಟೈಮ್ ನೀರು ಎಂಥ ಕಾಲದಲ್ಲೂ ಕೂಡ ಸಿಗ್ತಾ ಇರುತ್ತೆ. ಇದೊಂದು ದೇವಸ್ಥಾನದ ವಿಶೇಷತೆ. ಇದು ನೋಡಿ, ಮುಖ್ಯವಾಗಿ ಬನ್ನೂರು ವ್ಯಾಸರಾಯರು ಹುಟ್ಟಿರ್ತಕ್ಕಂಥ ವ್ಯಾಸರಾಯರು ಕನಕದಾಸರಿಗೆ ಮತ್ತು ಪುರಂದರದಾಸರಿಗೆ ಅವರ ಗುರುಗಳಾಗಿದ್ದರು. ದಾಸ ಸಾಹಿತ್ಯ ಏನಿದೆ, ಕನಕದಾಸರ ಕೀರ್ತನೆ ಮತ್ತು ಪುರಂದರದಾಸರ ಕೀರ್ತನೆ ಇದೆ, ಇದೆಲ್ಲ
ಇದಕ್ಕೆ ಬರಬೇಕಾದ್ರೆ ಇದಕ್ಕೆ ಮುಖ್ಯವಾಗಿ ವ್ಯಾಸರಾಯರು ಮಹಾ ಕಾರಣವಾಗಿದ್ದರು. ಅಂಥ ವ್ಯಾಸರಾಯ ಹುಟ್ಟಿದ ಸ್ಥಳದಲ್ಲಿ ನಾವಿಲ್ಲಿ ಒಂದು ಕನಕದಾಸರ ಮತ್ತು ಪುರಂದಾಸರ ಒಂದು ಪ್ರತಿಮೆನ ಒಂದು ವಿಗ್ರಹವನ್ನು ಇಲ್ಲಿ ಪ್ರತಿಷ್ಠಾಪನೆ ಮಾಡಿ ಉಡುಪಿ ಕೃಷ್ಣನ ಸ್ಥಾಪನೆ ಮಾಡಿದ್ವಿ. ಕನಕದಾಸರ ಪುರಂದರ ಸಮಾಗಮ ಇವರಿಬ್ಬರು ಸಮಾಗಮ ಆಗಿರ್ತಕ್ಕಂಥ ಈ ಬನ್ನೂರಲ್ಲಿ ಸಮಾಗಮ ಆಗಿರ್ತಕ್ಕಂಥ ಕುರುವಾಗಿ ಒಂದು ಇಲ್ಲಿ ವ್ಯಾಸರಾಯರ ಯಾಕೆಂದರೆ ವ್ಯಾಸ ಹುಟ್ಟಿಸ್ತಾರೆ. ವ್ಯಾಸರಾಯರದ ಇದರಲ್ಲಿ ಕನಕದಾಸರು ಇದ್ದರು, ಹಾಗೆ ಪುರಂದಾಸರು ಇದ್ದರು. ಹಾಗಾಯ್ತಾ ಅವರ ಇದಕ್ಕಾಗಿ ಇಲ್ಲಿ ಒಂದು ಕನಕದಾಸರು ಪುರಂದಾಸರ ಮತ್ತು ಉಡುಪಿ ಕೃಷ್ಣನ ಒಂದು ಚಿತ್ರ ಮಾಡಿದ್ದೀವಿ. ಇದು ಒಂದು ಇದು ಒಂದು ನಾಗರಿಕಲ್ಲ. ಇದು ಎಲ್ಲರೂ ಬಂದರೆ ಯಾರಾದರೂ ಭಕ್ತಾದಿಗಳು ತಾವೇ ಪೂಜೆ ಮಾಡಿಕೊಂಡು ಹಾಲು ಅಭಿಷೇಕ ಮಾಡ್ಕೊಂಡು ಹೋಗೋದಕ್ಕೆ ವ್ಯವಸ್ಥೆ ಮಾಡಿದ್ದೀವಿ. ಇದು ನೋಡಿ, ಇದು ಒಂದು ಲಕ್ಷ್ಮೀ ವಿಗ್ರಹ ಇತ್ತೀಚೆಗೆ ಸ್ಥಾಪನೆ ಮಾಡಿರ್ತಕ್ಕಂಥದ್ದು. ಲಕ್ಷ್ಮೀ ವಿಗ್ರಹ 2010ರಲ್ಲಿ ಸ್ಥಾಪನೆ ಮಾಡಿರ್ತಕ್ಕಂಥದ್ದು. ಇದು ಲಕ್ಷ್ಮೀ ವಿಗ್ರಹ. ಕಡೆ ಇದು ರಾಮಾನುಜಾಚಾರ್ಯರ 1,000 ವರ್ಷ ಸಹಸ್ರಮಾನೋತ್ಸವದ ಅಂಗವಾಗಿ ಅವರ ಹೆಸರಾಗಿ ಒಂದು ಇಲ್ಲಿ ಭಗವತ್ ರಾಮಾನುಜಾಚಾರ್ಯ ಅಂತ ಹಾಕಿದೆ. ಭಗವತ್ ರಾಮಾನುಜ ಸಮಾಭವನ ಅಂತ ಒಂದು ಹೊಸದಾಗಿ ಹಾಲ್ ಮಾಡಿ ದೇವಸ್ಥಾನಕ್ಕೆ ಸೇರಿದಾಗೆ ಒಂದು ಹಾಲ್ ಮಾಡಿದೆ. ಇದು ಭಗವತ್ ರಾಮಾನುಜಾಚಾರ್ಯರು ಅವರು ಕ್ರಿಸ್ತಶಕ 1017ರಲ್ಲಿ ಹುಟ್ಟಿದ್ದು. 1120 ವರ್ಷ ರಾಮಾನುಜಾಚಾರ್ಯ 120 ವರ್ಷ ಬದುಕಿದ್ರು ಅಂತ ಕೈತೋರ್ತಾರೆ. ಇದು ದೇವಸ್ಥಾನದಲ್ಲಿ ಯಾವುದಾದ್ರೂ ಪ್ರವಚನಗಳಾದರೆ ಇಲ್ಲದಾದರೆ ಹೊಸದಾಗಿ ಯಾರಾದರೂ ಬಂದು ಪ್ರವಚನ ಮಾಡ್ತೀನಿ ಅಂದರೆ ಪ್ರವಚನ ಮಾಡೋದಕ್ಕೆ ಮತ್ತು ದೇವಸ್ಥಾನ ಶಾಂತಿವಾಗಿ ಆಗೋದಕ್ಕೆ ಇದು ಹಾಲನ್ನು ಉಪಯೋಗಿಸ್ಕೊಂಡಿದೆ. ಇದು ನೋಡಿ, ಇದು ಜನಾರ್ದನ ಸ್ವಾಮಿ. ಇದು ವಿದ್ಯಾರಣ್ಯರ ಕಾಲದಲ್ಲಿ ಸ್ಥಾಪನೆ ಆಗಿರ್ತಕ್ಕಂಥ ವಿಗ್ರಹ ಜನಾರ್ದನ ಸ್ವಾಮಿ. ಇದಕ್ಕೂ 1000 ವರ್ಷಗಳ ಇತಿಹಾಸ ಇದೆ. ಕೋದಂಡರಾಮ ದೇವಸ್ಥಾನ ಯಾವಾಗ ಇದಾಯಿತು ಇದು ಹಾಗೆ. ಮತ್ತು ಇದು ಕೇಶವ ಕೋದಂಡರಾಮ ಜನಾರ್ದನ ಸ್ವಾಮಿ ಅಂತ ಇತ್ತು. ಮೂಲ ವಿಗ್ರಹ ಮತ್ತು ಕೇಶವ ಸ್ವಾಮಿ ಇತ್ತಂತೆ ತುಂಬ ಹಿಂದೆ. ಕೇಶವ ಸ್ವಾಮಿ ಭಿನ್ನ ಆಗೋದಾಗ ಉತ್ಸವ ಮೂರ್ತಿ ಕೋದಂಡರಾಮ ಇತ್ತು. ಅದಕ್ಕೆ ಕೋದಂಡರಾಮನ ಪ್ರತಿಷ್ಠಾಪನೆ ಮಾಡೋದು ಅಂತ ಒಂದು ಐತಿಹ್ಯ ಇದೆ. ಅದು ಸರಿಯಾದ ತಪ್ಪು ನಮಗೂ ಗೊತ್ತಿಲ್ಲ ಸರಿಯಾಗಿ. ಇದು 2006ರಲ್ಲಿ ರಾಘವೇಂದ್ರ ಸ್ವಾಮಿಯವರ ಬೃಂದಾವನ ಸ್ಥಾಪನೆ ಮಾಡ್ತಾ ಇರೋ ಲಿಂಗೇಗೌಡ ಅಂದ್ಬಿಟ್ಟು ಅವರ ಹೆಸರಲ್ಲಿ 2006ರಲ್ಲಿ ಸ್ಥಾಪನೆ ಆಗಿರ್ತಕ್ಕಂಥ ರಾಯರ ಬೃಂದಾವನ. 2006ರಲ್ಲಿ ಪ್ರತಿಷ್ಠಾಪನೆ ಆಗಿದ್ದು. ಸ್ಥಾಪಕರು ಲಿಂಗೇಗೌಡ ಅಂದ್ಬಿಟ್ಟು ಟೀಚರ್ ಆಗಿದ್ರು. ಅವರು ರಾಯರ ಪರಮ ಭಕ್ತರು. ಅವರು ಪ್ರತಿಷ್ಠಾಪನೆ ಮಾಡಿದ್ರು 2006 ಆರಾಧ್ಯ ದಿವಸನೇ ಪ್ರತಿಷ್ಠಾಪನೆ ಆಯಿತು. ಪ್ರತಿ ವರ್ಷ ಫಾಲ್ಗುಣ ಮಾಸದಲ್ಲಿ ಫಾಲ್ಗುಣ ಶುದ್ಧ ಸಪ್ತಮಿ ಅವತ್ತು ವರ್ಧಂತಿ ಆಗುತ್ತೆ. ರಾಯರದು ಮೃಗಶಿರ ನಕ್ಷತ್ರ. ಫಾಲ್ಗುಣ ಶುದ್ಧ ಸಪ್ತಮಿ ಅವತ್ತು ಅವ್ರದ್ದು ವರ್ಧಂತಿ ಅಂದರೆ ಬರ್ತ್ಡೇ ಪ್ರತಿ ವರ್ಷ ಆಗುತ್ತೆ. ಅದೊಂದು ವಿಶೇಷ. ಆಮೇಲೆ ಆಗಸ್ಟ್ ತಿಂಗಳಲ್ಲಿ ಶ್ರಾವಣ ಬಹುಳ ದ್ವಿತೀಯ ಅವತ್ತು ಆರಾಧನೆ ಆಗುತ್ತೆ. ಸರ್, ನಮ್ಮ ಹೆಸರು ಗಣೇಶ್ ಅಂತ. ನಾವಿಲ್ಲಿ ಪುರಸಭೆ ಸೂಪರ್ವೈಸರು, ಪೌರ ಕಾರ್ಮಿಕರು. ಆದರೂ ನಮಗಿಲ್ಲಿ ನಮ್ಮ ಬನ್ನೂರಿಗೆ ಇದು ಪ್ರಸಿದ್ಧವಾದ ದೇವಸ್ಥಾನ. ನಮಗೆ ಇಲ್ಲಿ ಪೂಜೆ ಭಾವನೆಯಿಂದ ನಾವೆಲ್ಲ ರೀತಿಯಲ್ಲೂ ಇಲ್ಲೇ ಬರೋದು. ದೇವಸ್ಥಾನಕ್ಕೆ ಪೂಜೆ, ನಾವು ನಾಮಕರಣ ಮಾಡ್ಬೋದು, ಇನ್ನೊಂದು ದೇವ್ರಿಗೆ ಮದುವೆ ಏನು ಮಾಡಬೇಕಾದ್ರೂ ಇಲ್ಲಿಗೆ ಬರೋದು. ನಮ್ಮ ಮುಖ್ಯವಾದ ದೇವಸ್ಥಾನ ನಮ್ಮ ಬನ್ನೂರಿಗೆ ಇದೆ ಸರ್. ನಮಗೆ ಪಾಪುಗೆ ಶಾಂತಿ ಮಾಡಿಸಿ ಹಾಗೆ ನಾಮಕರಣ ಮಾಡಿ ಎಲ್ಲ ಮಾಡಿಸೋಣ ಅಂತ ಬಂದಿದ್ದೀವಿ. ಇಲ್ಲಿ ತುಂಬ ವಿಶೇಷ ಅಂದರೆ ನಮಗೆ ತುಂಬ ನಂಬಿಕೆ ಐತೆ. ಇಲ್ಲಿ ಗುರುಗಳು ತುಂಬ ಚೆನ್ನಾಗಿ ಮಾಡಿಕೊಡ್ತಾರೆ. ಯಾವಾಗಲೂ ನಾವು ಇಲ್ಲೇ ಎಲ್ಲ ಕಾರ್ಯಗಳು ಏನೇ ಮಾಡಬೇಕಾದ್ರೂ ಇಲ್ಲೇ ಕೇಳೋದು. ಇಲ್ಲೇ ನಮ್ಮ ಗುರುಗಳು ತುಂಬ ಪ್ರತಿ ಸುತ್ತ ಹಳ್ಳಿಗೂ ಇವರೇ ತುಂಬ ಚೆನ್ನಾಗಿ ಮಾಡಿಕೊಡೋದು. ಅದರಿಂದ ನಾವು ಯಾವಾಗಲೂ ಇಲ್ಲೇ ಬರ್ತೀವಿ, ಇಲ್ಲೇ ಮಾಡಿಸ್ತೀವಿ. ನಾವು ಇನ್ಯಾವ ದೇವ್ರಿಗೂ ಎಲ್ಲಿಗೂ ಹೋಗಲ್ಲ. ಯಾವುದೇ ಒಂದು ಫಂಕ್ಷನ್ ಆದರೂ ಯಾವುದೇ ಏನೇ ಮಾಡಬೇಕು ಅಂದರೂ ಇಲ್ಲೇ ಮಾಡ್ತೀವಿ. ಆಮೇಲೆ ಇಲ್ಲಿ ಜಾತ್ಯತೀತ ದೇವಸ್ಥಾನ. ಇದು ಇತ್ತೀಚೆಗೆ ಇದು ಮುಜರಾಯಿ ದೇವಸ್ಥಾನ. ಮೊದಲಿಂದನೂ ಇದು ಜಾತ್ಯತೀತ ದೇವಸ್ಥಾನ. ನಮ್ಮೂರಿನಲ್ಲಿ ಪಂಚಾಯಿತಿ ರಾಜಿ ನಡೆದರೂ ಸಹ ಇನ್ನು ಒಂದು 100-200 ವರ್ಷಗಳ ಹಿಂದೆ ಆಗ ಪೊಲೀಸ್ ಸ್ಟೇಷನ್ನು ಯಾವುದೇ ಕಾರಣಕ್ಕೂ ಇರಲಿಲ್ಲ. ಆ ಪೊಲೀಸ್ ಸ್ಟೇಷನ್ಗೂ ಬರೋಕ್ಕೂ ಮೊದಲೇ ಅಥವಾ ಬಂದ ಮೇಲೂ ಸಹ ಇಲ್ಲಿರ್ತಕ್ಕಂಥ ಪಂಚಾಯಿತಿದಾರರು ಯಾವುದೇ ತೀರ್ಪುಗಳನ್ನ ಕೊಡಬೇಕಾದ್ರೆ ಅನ್ಯಾಯ ಮತ್ತು ನ್ಯಾಯದ ಪರವಾಗಿ ದೇವಸ್ಥಾನಗಳನ್ನ ಬಳಕೆ ಮಾಡ್ತಿದ್ರು. ಅದರಲ್ಲಿ ರಾಮಂದ್ರ ಅಂತ ಕೆಲವು ಇದ್ದಾವೆ ನಮ್ಮಲ್ಲಿ ಪಂಚಾಯಿತಿದಾರರು ಕೂತ್ಕೊಳ್ಳೋಕ್ಕೆ. ಅದಾದ ನಂತರದಲ್ಲಿ ಅಲ್ಲಿ ಬಗ್ಲಿಲ್ಲ ಅಂದರೆ ಪಂಚಾಯಿತಿಗೆ ರಾಮದೇವ್ರ ದೇವಸ್ಥಾನದಲ್ಲಿ ತೀರ್ಥ ಅಥವಾ ಮಂಗಳಾರತಿ ಕೊಟ್ಟು ಆ ನ್ಯಾಯವನ್ನು ಪಂಚಾಯಿತಿಯನ್ನು